ಏರ್ಟೆಲ್ ಸಿಮ್ ಇದ್ರೆ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಖೋತಾ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಕೆಲವೊಂದು ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು, ಏರ್ಟೆಲ್ ಸಿಮ್ ಬಳಸೋ ಗೃಹಲಕ್ಷ್ಮಿ ಫಲಾನುಭವಿಗಳು ಆತಂಕಕ್ಕೆ ಒಳಗಾಗಿದ್ದಾರೆ. ಆದರೆ ಇದು ಏರ್ಟೆಲ್ ಸಿಮ್ ಬಳಸೋರಿಗಲ್ಲ, ಏರ್ಟೆಲ್ UPI ಬ್ಯಾಂಕ್ ಖಾತೆ ಬಳಸುವವರಿಂದ ಯೋಜನೆಯ ದುರುಪಯೋಗ ಆಗ್ತಾ ಇದ್ದು, ಅದನ್ನು ತಡೆಗಟ್ಟೋದಕ್ಕೆ ಅಧಿಕಾರಿಗಳೊಂದಿಗಿನ ಸಭೆಯಲ್ಲಿ ಸಿಎಂ DK ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದು ಎಲ್ಲಿಯೋ ತಪ್ಪಾಗಿ ಅರ್ಥೈಸಿಕೊಳ್ಳಲಾಗಿದೆ. ಇತ್ತೀಚೆಗೆ ಗೃಹಲಕ್ಷ್ಮಿ ಸೇರಿ ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ದುರುಪಯೋಗ ಆಗ್ತಾ ಇದ್ದು, ಇದನ್ನು ಕಟ್ಟುನಿಟ್ಟಾಗಿ ತಡೆಯೋದಕ್ಕೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳುವುದಕ್ಕೆ ಮುಂದಾಗಿದೆ. ಕರ್ನಾಟಕದ ಮತದಾರರಿಗೆ ಮಾತ್ರ ಯೋಜನೆಯ ಫಲ ದೊರೆಯಬೇಕಾಗಿದ್ದು, KYC ಸೇರಿ ಸೂಕ್ತ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಈ ಬಗ್ಗೆ DKಶಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸುವಾಗ ಕೆಲವರು ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆಯ ಹಣ ಫಲಾನುಭವಿಗಳ ಖಾತೆಗೆ ಜಮೆಯಾಗುವ ಪ್ರಕ್ರಿಯೆಯಲ್ಲಿ ಕೆಲವು ಅಕ್ರಮಗಳು ಬೆಳಕಿಗೆ ಬಂದಿವೆ. ಅದರಲ್ಲೂ ಏರ್ಟೆಲ್ ಆ್ಯಪ್ ಬ್ಯಾಂಕ್ ಮೂಲಕ ನಡೀತಾ ಇರೋ ವಹಿವಾಟುಗಳಲ್ಲಿ ಲೋಪಗಳು ಹೆಚ್ಚಾಗ್ತಾ ಇವೆ. ಇದನ್ನ ಗಮನಕ್ಕೆ ತಂದಿದ್ರು. ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತಾನೂ ಸಿಎಂ ಆದೇಶಿಸಿದ್ದಾರೆ ಹೊರತು ಏರ್ಟೆಲ್ ಸಿಮ್ ಬಳಸೋ ಎಲ್ಲರಿಗೂ ಈ ಯೋಜನೆ ರದ್ದಾಗೋದಿಲ್ಲ. ಸಿಎಂ ಸೂಚನೆಯನ್ನ ತಪ್ಪಾಗಿ ಅರ್ಥೈಸಿಕೊಳ್ಳಲಾಗಿದೆ. ಆದರೆ UPI ಖಾತೆಗಳನ್ನ ದುರುಪಯೋಗ ಪಡಿಸಿಕೊಳ್ತಾ ಇರೋ ಅಕ್ರಮ ಪ್ರಕರಣಗಳಿಗೆ ಮಾತ್ರ ಸೂಕ್ತ ಕಡಿವಾಣ ಬೀಳುತ್ತೆ. ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಅನ್ನೋದು ದೈನಂದಿನ ವಹಿವಾಟುಗಳಿಗೆ ಬಳಸಬಹುದಾದ ಸುರಕ್ಷಿತ ಎರಡನೇ ಬ್ಯಾಂಕ್ ಖಾತೆ. ಏರ್ಟೆಲ್ ಸಿಮ್ ಬಳಕೆದಾರರು ತಮ್ಮ ಮೊಬೈಲ್ ಆ್ಯಪ್ ಮೂಲಕವೇ ಡಿಜಿಟಲ್ ಆಗಿ ಈ ಖಾತೆಯನ್ನು ಅತ್ಯಂತ ಸುಲಭವಾಗಿ ತೆರೆಯೋದಕ್ಕೆ ಅವಕಾಶ ಇದೆ. ಇದೊಂದು ಪೂರ್ಣ ಪ್ರಮಾಣದ ಭೌತಿಕ ಬ್ಯಾಂಕ್ ಅಲ್ಲದೇ ಇದ್ರೂ UPI ಮತ್ತು ಸಣ್ಣ ಪುಟ್ಟ ಪಾವತಿಗಳಿಗಾಗಿ ಇದನ್ನು ಬಳಸಲಾಗುತ್ತೆ. ಆದರೆ ಕೆಲವು ವಂಚಕರು ಏರ್ಟೆಲ್ ಆ್ಯಪ್ನಲ್ಲಿ UPI ಖಾತೆಗಳನ್ನು ತೆಗೆದು ಗೃಹಲಕ್ಷ್ಮಿ ಹಣವನ್ನು ಜಮಾ ಮಾಡಿಸಿಕೊಳ್ತಾ ಇದ್ದಾರೆ ಅನ್ನೋದು ವಿಧಾನಸೌಧದಲ್ಲಿ ನಡೆದ ಗ್ಯಾರಂಟಿ ಯೋಜನೆಗಳ ಪರಿಶೀಲನಾ ಸಭೆಯಲ್ಲಿ ಬಹಿರಂಗವಾಗಿದೆ. ಒಬ್ಬ ಅರ್ಹ ಫಲಾನುಭವಿಗೆ ತೊಂದರೆಯಾಗಬಾರ್ದು, ಆದರೆ ಅನರ್ಹರು ಮತ್ತು ಯೋಜನೆಯನ್ನು ದುರುಪಯೋಗ ಪಡಿಸಿಕೊಳ್ತಾ ಇರೋರಿಗೆ ಬ್ರೇಕ್ ಹಾಕಲೇಬೇಕು ಅಂತ ಸಿಎಂ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ. ಹಲವು ಮಹಿಳೆಯರು ಬ್ಯಾಂಕ್ ಸಾಲ ಪಡೆದಿರ್ತಾರೆ. ಗೃಹಲಕ್ಷ್ಮಿ ಹಣ ಖಾತೆಗೆ ಬಿದ್ದ ತಕ್ಷಣ ಆ ಹಣ ಸಾಲದ ಕಂತಿಗೆ ಜಮೆಯಾಗ್ಬಿಡುತ್ತೆ. ಇದನ್ನು ತಪ್ಪಿಸೋದಕ್ಕೆ ಫಲಾನುಭವಿಗಳು ತಮ್ಮ ಖಾತೆಯನ್ನು ಬದಲಾಯಿಸ್ತಾ ಇದ್ದಾರೆ. ಇಂತಹ ನೈಜ ಸಮಸ್ಯೆಗಳಿರೋ ಫಲಾನುಭವಿಗಳಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳೋದು ನಮ್ಮ ಕರ್ತವ್ಯ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಆಡಿಟರ್ ಜನರಲ್ ವರದಿ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ದೊಡ್ಡ ಮಟ್ಟದ ಲೋಪಗಳು ಪತ್ತೆಯಾಗಿವೆ. ಒಂದೇ ಖಾತೆಯಲ್ಲಿ ಅನೇಕ ಫಲಾನುಭವಿಗಳು ಹಣ ಪಡೀತಾ ಇದ್ದಾರೆ. 3 ಲಕ್ಷ ಕಂತುಗಳಲ್ಲಿ ಬರೋಬ್ಬರಿ 60 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣ ಹೀಗೆ ದುರ್ಬಳಕೆಯಾಗಿದೆ. ಒಬ್ಬರೇ ಅನೇಕ ಖಾತೆಗಳನ್ನು ನೋಂದಾಯಿಸಿಕೊಂಡಿರೋದು ಹಾಗೆ ಮೃತಪಟ್ಟಿರೋ ಫಲಾನುಭವಿಗಳಿಗೂ ಗೃಹಲಕ್ಷ್ಮಿ ಹಣ ಹೋಗ್ತಾ ಇರೋದು ವ್ಯವಸ್ಥೆಯ ಲೋಪವನ್ನು ಎತ್ತಿ ತೋರಿಸಿದೆ. ಇದಲ್ಲದೆ ನಮ್ಮ ರಾಜ್ಯದ ಯೋಜನೆಗಳು ನಮ್ಮ ರಾಜ್ಯದ ಫಲಾನುಭವಿಗಳಿಗೆ ಮಾತ್ರ ಸಿಗಬೇಕು, ಆದರೆ ಇತರೆ ರಾಜ್ಯಗಳಲ್ಲಿರೋ ಖಾತೆಗಳಿಗೂ ಹಣ ಹೋಗ್ತಾ ಇರೋದು ಪತ್ತೆಯಾಗಿದ್ದು, ಇವುಗಳಿಗೆ ತಕ್ಷಣವೇ ತಡೆ ಹಾಕಬೇಕು ಅಂತ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಇದ್ರ ಬಗ್ಗೆ ಮುಂದೆ ಗೃಹಲಕ್ಷ್ಮಿ ಹಣ ಫಲಾನುಭವಿಗಳಿಗೆ ಖಾತೆಗೆ ಜಮೆಯಾದ ತಕ್ಷಣ ಅವರ ಮೊಬೈಲ್ಗೆ ವಾಯ್ಸ್ ಮೆಸೇಜ್ ಬರೋ ಮೂಲಕ ಖಚಿತಪಡಿಸೋ ವ್ಯವಸ್ಥೆ ಜಾರಿಗೆ ಬರುತ್ತೆ. ಗೃಹಲಕ್ಷ್ಮಿ ಯೋಜನೆಯ ಮಾದರಿಯಲ್ಲಿಯೇ ಇತರ ಯೋಜನೆಗಳಲ್ಲೂ ಮೊದಲೇ ಎಚ್ಚರಿಕೆ ವಹಿಸಿದ್ರೆ ಈ ಮಟ್ಟದ ದುರುಪಯೋಗವನ್ನ ತಪ್ಪಿಸಬಹುದಿತ್ತು ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತವಾಯಿತು. ಕೇಂದ್ರದ ನೀತಿಗಳಿಂದಾಗಿ ಬೆಲೆ ಏರಿಕೆ ಹಾಗೆ ತಲಾ ಆದಾಯ ಕುಸಿತಾ ಇರೋ ಈ ಸಂದರ್ಭದಲ್ಲಿ ಅನುಕೂಲಸ್ಥರು ಯಾರಾದರೂ ಸ್ವಯಂ ಪ್ರೇರಿತವಾಗಿ ಗ್ಯಾರಂಟಿ ಯೋಜನೆಗಳನ್ನು ಬಿಟ್ಕೊಟ್ರೆ ಅಂಥವರನ್ನ ಪ್ರೋತ್ಸಾಹಿಸೋದಕ್ಕೆ ಸರ್ಕಾರ ನಿರ್ಧರಿಸಿದೆ. ಈ KYC ಹಾಗೂ ನಿಷ್ಕ್ರಿಯವಾಗಿರೋ ಬ್ಯಾಂಕ್ ಖಾತೆಗಳ ಕುರಿತಂತೆ ಶೀಘ್ರವೇ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ಕೊಡಲಾಗಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.